ಬೆಂಗಳೂರಿನಲ್ಲಿರುವ ಎಲ್ಲ ಆಟೋ ಬುಕ್ಕಿಂಗ್ ಆಪ್ಗಳ ಬಗ್ಗೆ ನಾನು ವಿಷಾದದಿಂದ ಹೇಳುತ್ತೇನೆ. ನೀವು ಟಿಪ್ಸ್ ಫೀಚರ್ ಏನು ಕೊಟ್ರಿ ಆಪ್ ಅಲ್ಲಿ, ಅದು ತುಂಬಾ ವರ್ಸ್ಟ್ ಫೀಚರ್. ಟಿಪ್ಸ್ ಕೊಟ್ರೆ ಮಾತ್ರ ಚಾಲಕರು ರೈಡ್ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನನಗೆ ಅನಿಸುವಂತಿದೆ. ಟಿಪ್ಸ್ ಅನ್ನೋದು ಒಳ್ಳೆಯ ಸೇವೆಯ ನಂತರ ಕೊಡಬೇಕು ಹೊರತು ಸೇವೆ ಪಡೆಯಲು ಬಲವಂತವಾಗಿ ಕೊಡಬಾರದು. ಕನ್ಫ್ಯೂಸ್ ಆಗ್ಬೇಡಿ, ಈ ಮಾತು ನಾನು ಹೇಳ್ತಾ ಇಲ್ಲ, ಡಿಜಾ ಎಂಬ ಯುವತಿ ಟ್ವೀಟ್ ಮಾಡಿದ್ದಾಳೆ. ಇದು ತುಂಬಾ ಕಾಂಟ್ರವರ್ಸಿ ಟಾಪಿಕ್, ಮಾತಾಡೋದ್ ಬೇಡ ಅಂತ ಅನ್ಕೊಂಡಿದ್ದೆ. ಆದ್ರೆ ಟ್ವಿಟರ್ ಅಲ್ಲಿ ಈ ಟ್ವೀಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಟ್ವೀಟ್ ಯಾವ ಲೆವೆಲ್ಗೆ ವೈರಲ್ ಆಗಿದೆ ಅಂತ. 30 ರೂಪಾಯಿ ಟಿಪ್ ಹಾಕಿದ ಮೇಲೆ ಮಾತ್ರ ರೈಡ್ ಸಿಕ್ಕಿತ್ತು ಅಂತ ಒಬ್ರು, 50 ರೂಪಾಯಿ ಹಾಕಿದ್ರು 4 ಬಾರಿ ರೈಡ್ ರಿಜೆಕ್ಟ್ ಆಯ್ತು ಅಂತ ಇನ್ನೊಬ್ರು. ಹೀಗೆ ಸಾವಿರಾರು ಜನರು ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಟಿಪ್ಸ್ ಅನ್ನೋದು ಒಂದು ಕೃತಜ್ಞತೆ, ಅದು ಹಾಗೇ ಕೊಡತರ ಇರಬೇಕು ಹೊರತು ಅದನ್ನು ಕಡ್ಡಾಯವಾಗಿ ಪಾವತಿ ಮಾಡಲೇಬೇಕು ಅನ್ನೋ ತರ ಫೀಲ್ ಇರಬಾರದು ಅಂತ ಮತ್ತೊಬ್ರು ಟ್ವೀಟ್ ಮಾಡಿದ್ದಾರೆ. ಟಿಪ್ಸ್ ಅಂದ್ರೆ ಹಿಂದಿನ ದಿನಗಳಲ್ಲಿ ಸೇವೆಗೆ ಕೊಡುವ ಪ್ರಶಂಸೆ ಆಗಿತ್ತು, ಇವಾಗ ಅದು ಬೇರೆ ತರ ಆಗಿದೆ ಅಂತ ಇನ್ನೊಬ್ರು. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಆಪ್ ಕಮಿಷನ್ ಜಾಸ್ತಿ ತಗೊಂತಾರೆ, ಹಿಂಗಾಗಿ ನಾವು ಟಿಪ್ಸ್ ತಗೊಲೇಬೇಕು ಅಂತ ಒಬ್ಬ ಡ್ರೈವರ್ ಟ್ವೀಟ್ ಮಾಡಿದ್ರೆ, ದುಡಿದ ದುಡ್ಡಿನಲ್ಲಿ ಅರ್ಧ ದುಡ್ಡು ಪೆಟ್ರೋಲ್ ಮತ್ತು ಗ್ಯಾಸ್ಗೆ ಹೋಗುತ್ತೆ, ಆಪ್ ಕಮಿಷನ್ ಕೂಡ ತುಂಬಾ ಕಟ್ ಮಾಡ್ತಾರೆ, ಟಿಪ್ಸ್ ತಗೊಂಡಿಲ್ಲ ಅಂದ್ರೆ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಇನ್ನೊಬ್ಬ ಡ್ರೈವರ್ ಹೇಳ್ತಾ ಇದ್ದಾರೆ. ಚಾಲಕರು ತುಂಬಾ ಲಾಭ ಮಾಡ್ತಾ ಇಲ್ಲ, ಅವರು ಕೂಡ ತುಂಬಾ ಒತ್ತಡದಲ್ಲಿ ಇದ್ದಾರೆ ಅಂತ ಮತ್ತೊಬ್ರು. ಈ ಒಂದು ಟ್ವೀಟ್ ವೈರಲ್ ಆದ ನಂತರ ಕೆಲವೊಂದು ಆಪ್ ಕಂಪನಿಗಳು ಆಡ್ ಟಿಪ್ ಬದಲಾಗಿ ಆಡ್ ಮೋರ್ ವ್ಯಾಲಂಟರಿ ಅಂತ ಬದಲಾಯಿಸಿವೆ. ಅವ್ರು ಏನೇ ಬದಲಾಯಿಸಿದ್ರು ನಮ್ಮ ಅನುಭವ ಬದಲಾಗಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ನಿಮಗೂ ಈ ರೀತಿ ಅನುಭವ ಆಗಿದೆಯಾ? ಟಿಪ್ಸ್ ಆಡ್ ಮಾಡಿದ ಮೇಲೇನೆ ರೈಡ್ ಅಕ್ಸೆಪ್ಟ್ ಮಾಡ್ತಾರಾ? ಇದು ನಿಜನಾ ಇಲ್ಲ ಸುಳ್ಳ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.